ಅನಿಷ್ಟ ಜೀತ ಪದ್ಧತಿ ಇನ್ನೂ ಕೂಡ ರಾಜ್ಯದಲ್ಲಿ ಜೀವಂತವಾಗಿದೆ. ಹಾಸನದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಜೀತ ಪದ್ಧತಿ. ದಿನಗೂಲಿ ನೀಡದೆ ಕೂಡಿ ಹಾಕಿದಂತ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಹಾಸನ, ಬೇಲೂರು, ಹಳೆಬೀಡು, ಚಟ್ನಹಳ್ಳಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಬರೋಬ್ಬರಿ 18ಕ್ಕೂ ಹೆಚ್ಚು ಕಾರ್ಮಿಕರನ್ನ ಪೊಲೀಸರೀಗ ರಕ್ಷಣೆ ಮಾಡಿದ್ದಾರೆ. ಹೊರ ರಾಜ್ಯ ಹಾಗೆ ಹೊರ ಜಿಲ್ಲೆಗಳಿಂದ ಬಂದಿದ್ದಂತ ಕಾರ್ಮಿಕರು ನಾಗರಾಜ್ ವಿರುದ್ಧ ಕಾರ್ಮಿಕರನ್ನ ಕೂಡಿಟ್ಟಂತ ಆರೋಪ ಕೇಳಿ ಬಂದಿದ್ದು. ಎಲ್ಲಾ ಕಾರ್ಮಿಕರನ್ನ ಒಂದೆಡೆಗೆ ಕೂಡಿ ಹಾಕಿದಂತೆ ನಾಗರಾಜ್ ಶುಂಠಿ ಕೆಲಸಕ್ಕೆ ಅಂತ ಕರೆದೊಯ್ದು ಕೆಲಸ ಮುಗಿದ ನಂತರ ಅವರೆಲ್ಲರನ್ನ ಲಾಕ್ ಮಾಡಲಾಗ್ತಿತ್ತಂತೆ. ಅದೇ ಜಾಗದಲ್ಲಿ ಕಾರ್ಮಿಕರನ್ನ ಕೂಡಿ ಹಾಕಿದಂತ ಆರೋಪ ಕೇಳಿ ಬಂದಿದ್ದು. ಪೊಲೀಸರು ದಾಳಿ ನಡೆಸ್ತಾ ಇದ್ದಂತೆ ನಾಗರಾಜ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. 18 ಕಾರ್ಮಿಕರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಇನ್ನು ರಕ್ಷಣೆ ಮಾಡಿದಂತಹ ಪೊಲೀಸರು ಈ ಸಂದರ್ಭದಲ್ಲಿ ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಡ್ರೈವರ್ ಕೆಲಸ ಸಿಗತ್ತಂತ ಅಲ್ಲಿ ಡ್ರೈವರ್ ಕೆಲಸ ಸಿಗಲಿಲ್ಲ. ಅಲ್ಲಿ ಸರ್ಕಲ್ ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಇದೇ ಥರ ಹಾಸನದಲ್ಲಿ ಕೆಲಸ ಇದೆ ಅಂತ ಒಬ್ಬ ಕಳಿಸ್ದ. ಟಮಾಟೆ ಕಿರೇಟ್ ಎತ್ತದು ಅಂತ ಬುಲೆರೋ ಗಾಡಿ ಓಡಿಸೋಣ ಅಂತ ಬಂದೆ. ಇಲ್ಲಿ ಬಂದರೆ ಅಲ್ಲಿ ಶುಂಠಿ ಕೀಳೋದು ಇದು ಮಾಡೋದು ತಂದ್ಕೊಂಡು ಹೋಗೋಕ್ಕೂ ಬರೋಕ್ಕೂ ನಮಗೆ ಚಾನ್ಸಸ್ಸೇ ಇಲ್ಲ. 9 ತಿಂಗಳಿಂದ ಅಲ್ಲೇ ಇದ್ದೀವಿ. ₹1 ದುಡ್ಡು ನೋಡಿಲ್ಲ. ಇವತ್ತು ಕಳಿಸ್ತೀನಿ ನಾಳೆ ಕಳಿಸ್ತೀನಿ ಅಂತ ಹೇಳಿ ಊಟ ಮಾತ್ರ ಇದೆ, ಸಾರು ಸರಿ ಇಲ್ಲ, ಬರೀ ಅನ್ನ ಸಾಂಬಾರು ಅಷ್ಟೇ. ಯಾವಾಗ ಒಂದು 15 ದಿವಸಕ್ಕೆ ಒಂದು ಸತಿ ಚಿಕನ್ ಗಿಕನ್ ಮಾಡೋರು. ಅದೇ ಯಾರು ಓಡೋದ್ರೆ ಹಿಡ್ಕೊಂಡ್ಬಂದು ಹೊಡಿತಾರೆ. ನಾವು ಹೊಡಿಯಲ್ಲ. ಯಾರು ಓಡೋದ್ರೆ ಕರ್ಕೊಂಡ್ಬಂದು ಹೊಡಿತಾರೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ಬಿಡಿ ಬೆಂಕಿ ಬೆಟ್ಟನ ರಾತ್ರಿ ಒಂದು ಕೊಟ್ಟರು ಎಣ್ಣೆ ಕೊಡ್ತಾರೆ ಅಷ್ಟೇ. ದುಡ್ಡಿಲ್ಲ. ಏನಾರ ಕೇಳಿದರೆ ಮಾತ್ರೆ ಗೀತ್ರೆ ಎಲ್ಲ ತಂದು ಕೊಡ್ತಾರೆ. ಅಲ್ಲಿ ಹೊರಗಡೆ ಹೋಗೋಕ್ಕೆ ಚಾನ್ಸಸ್ ಇಲ್ಲ. ಎಲ್ಲ ಒಂದೇ ಕಡೆ ಮಲ್ಲಿಕೊಂಡು ಬೇಕಿದ್ದಾರೆ. ಶೆಡ್ಡು ಅದು ಶೆಡ್ಡು ಅಂದರೆ ಯಾರಿಗೂ ಗೊತ್ತೂ ಆಗಲ್ಲ. ಆ ಥರ ಜಾಗದಲ್ಲಿ ಇದೆ. ಅದು ಚಟ್ನಹಳ್ಳಿ, ಜಾಗೋಲ್ ರೋಡು, ಚಟ್ನಹಳ್ಳಿ, ಗಂಗೂರು ಬಿಟ್ಟರೆ ಮುಂದೆ. ಇದು ಅನಿಷ್ಟ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಬೇರೆ ಬೇರೆ ಕಡೆಯಿಂದ ಕೆಲಸಕ್ಕೆ ಅಂತ ಬರ್ತಾರೆ. ಶುಂಠಿ ಬೆಳೆಗಾರರು ಈ ಶುಂಠಿ ಕೆಲಸವನ್ನು ಮಾಡೋದಕ್ಕೆ ಅಂತ ಈ ಕಾರ್ಮಿಕರನ್ನು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ನಂತರದಲ್ಲಿ ಅವ್ರಿಗೆ ಯಾವುದೇ ದಿನಗೂಲಿಯನ್ನು ಕೊಡದೇ ಪ್ರತಿನಿತ್ಯ ಚಿತ್ರಹಿಂಸೆ ಅನುಭವಿಸಬೇಕಾದಂಥ ಪರಿಸ್ಥಿತಿ ಅವ್ರಿಗೆ. ಹಲವು ದಿನಗಳಿಂದ ಅವರನ್ನು ಕೂಡಿ ಹಾಕಲಾಗಿತ್ತಂತೆ. ತೋಟದಲ್ಲಿ ಕೆಲಸ ಮಾಡಬೇಕು, ಕೆಲಸ ಮುಗಿದ ನಂತರ ಊಟ ಮಾಡಿಕೊಂಡು ಅದೇ ಜಾಗದಲ್ಲಿ ಅವ್ರನ್ನ ಲಾಕ್ ಮಾಡಲಾಗ್ತಿತ್ತು. ಹೇಗೋ ಈ ವಿಚಾರ ಪೊಲೀಸರಿಗೆ ಮುಟ್ತಾ ಇದ್ದಂತೆ ಅಲ್ಲಿಗೆ ತೆರಳಿ ರೈಡ್ ಮಾಡಿ ಈ 18 ಜನರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಇನ್ನು ಆ ಮಾಲೀಕ ನಾಗರಾಜ್ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ. ದಿನಗೂಲಿಯನ್ನ ಕೊಡದೆ ಆ 18 ಜನರನ್ನ ಅಲ್ಲಿ ಕೂಡಿ ಹಾಕಲಾಗಿತ್ತು.